ಎಲ್ರಿಗೂ ನಮಸ್ಕಾರ. ನಾನಿವತ್ತೊಂದು ಸೀಸ್ನಲ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಸೀಸನ್ ಮುಗಿತಾ ಬಂತು, ಆದರೂ ಈಗ ಸಿಗ್ತಾ ಇದೆ. ಇದು ಕಾಡು ಮಾವಿನ ಹಣ್ಣಿನ ರೆಸಿಪಿ. ಇನ್ನೂ ಸಿಗ್ತಾ ಇದೆ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕಡಾಯಿಗೆ ಒಂದು ಅರ್ಧ ಚಮಚ ಆಗುವಷ್ಟು ಮೆಂತೆಯನ್ನು ಹಾಕಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದು ಸ್ವಲ್ಪ ರೋಸ್ಟ್ ಆಗ್ತಾ ಬಂತು ಅನ್ನುವಾಗ ಇನ್ನೊಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕಬೇಕು. ಜೀರಿಗೆಯನ್ನು ಹಾಕಿ ಅದು ಸ್ವಲ್ಪ ರೋಸ್ಟ್ ಆಗ್ತಾ ಇದೆ ಅನ್ನುವಾಗ ನೋಡಿ, ಅದು ಮೆಂತೆ ಪೂರ್ತಿ ರೋಸ್ಟ್ ಆಗಿರಬಾರ್ದು, ಸ್ವಲ್ಪ ರೋಸ್ಟ್ ಆದಾಗೇ ಜೀರಿಗೆ ಹಾಕಬೇಕು. ಜೀರಿಗೆ ಇನ್ನೊಂದು ಸ್ವಲ್ಪ ಹುರಿದು ಬಂತು ಅನ್ನುವಾಗ ಕೊತ್ತಂಬರಿ ಬೀಜವನ್ನು, ಅದು ಒಂದು ಚಮಚ ಕೊತ್ತಂಬರಿ ಬೀಜವನ್ನು ಹಾಕ್ಕೊಂಡು ಎಲ್ಲವನ್ನು ಸಹ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು. ಎಣ್ಣೆಯನ್ನು ಹಾಕುವಂತಹ ಒಂದು ಅವಶ್ಯಕತೆ ಇಲ್ಲ. ಏನಕ್ಕೆ ಅಂದರೆ ಇದು ನಾನು ಡ್ರೈ ಆಗಿ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳುವಂತಹದ್ದು. ಇನ್ನೇನು ಕೊತ್ತಂಬರಿನೂ ಹುರಿತಾ ಬಂತು ಅನ್ನುವಾಗ ಒಂದು 6-8 ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೋಬೇಕು. ಖಾರ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೋಬೇಕು. ತುಂಬ ಖಾರ ಬೇಕು ಅಂದರೆ ಗುಂಟೂರು ಮೆಣಸು ಸಹ ನೀವು ಸೇರಿಸ್ಕೋಬೋದು. ಇದೆಲ್ಲವನ್ನು ಡ್ರೈ ರೋಸ್ಟ್ ಆದಮೇಲೆ ಒಂದು ಒಣ ಪ್ಲೇಟಿಗೆ, ಅಂದರೆ ನೀರಿರಬಾರ್ದು, ಪ್ಲೇಟಿಗೆ ಹಾಕಿ ಅದನ್ನ ಆರಕ್ಕೆ ಇಟ್ಕೊಂಡ್ಬಿಡಬೇಕು. ಆಮೇಲೆ ಒಂದು ಚಮಚ ಕಡಲೆಬೇಳೆಯನ್ನು ಹಾಕ್ಕೋಬೇಕು. ಇದನ್ನು ಸಹ ಡ್ರೈ ರೋಸ್ಟ್ ಮಾಡುವಂಥದ್ದು. ಇಲ್ಲಿ ಯಾವುದಕ್ಕೂ ಎಣ್ಣೆ ಹಾಕಿ ಹುರಿಯುವಂಥದ್ದಿಲ್ಲ. ಇದು ಸ್ವಲ್ಪ ಕೆಂಪಾಗ್ತಾ ಬಂತು ಅನ್ನುವಾಗ ಒಂದು ಅರ್ಧ ಚಮಚೆ, ಮುಕ್ಕಾಲು ಚಮಚ ಆಗುವಷ್ಟು ಉದ್ದಿನಬೇಳೆಯನ್ನು ಹಾಕ್ಕೋಬೇಕು. ಈ ಉದ್ದಿನಬೇಳೆ ಚೆನ್ನಾಗಿ ಘಮವನ್ನು ಸಹ ಕೊಡುತ್ತೆ, ಥಿಕ್ನೆಸ್ಸನ್ನು ಕೊಡುತ್ತೆ. ಈ ಥಿಕ್ನೆಸ್ಸನ್ನು ಕಡಲೆಬೇಳೆ, ಉದ್ದಿನಬೇಳೆ ಎರಡು ಸಹ ಕೊಡುತ್ತೆ. ಆದರೆ ನನಗೆ ಪರ್ಸ್ನಲಿ ಉದ್ದಿನಬೇಳೆ ಘಮ ಚೆನ್ನಾಗಿರುತ್ತೆ. ಆಯಿತಾ. ಇದನ್ನು ಸಹ ಡ್ರೈ ರೋಸ್ಟ್ ಮಾಡಿ ಒಂದು ಪ್ಲೇಟಿಗೆ ಹಾಕಿ ಆರಕ್ಕೆ ಬಿಟ್ಕೊಂಡ್ಬಿಡಬೇಕು. ಆಮೇಲೆ ನೋಡಿ, ಇದು ಕಾಡು ಮಾವಿನ ಹಣ್ಣು, ಇದು ಹುಳಿ ಇದೆ, ಸ್ವಲ್ಪ ಸಿಹಿ ಇದೆ ಅಷ್ಟೇ. ಅದನ್ನು ತೊಳೆದು ಒಣ ಹಾಕಿ ಇಟ್ಕೊಂಡಿದ್ದೆ, ಅಂದರೆ ನೀರೆಲ್ಲ ಪೂರ್ತಿ ಡ್ರೈ ಆದರೆ ಒಳ್ಳೆಯದು. ಇದು ಆದಷ್ಟು ನೀರನ್ನು ಟಚ್ ಮಾಡ್ದೇ ಮಾಡಿರ್ತೀನಿ. ಅಂದರೆ ಒಂದು 6-8 ದಿನ ಹೊರಗಡೆನೆ, ಅಂದರೆ ಫ್ರಿಜ್ಜಲ್ಲಿ ಇಡ್ದೇ ಇಟ್ಕೋಬೋದು ಅಂತ. ನೋಡಿ, ಈ ರೀತಿ ಸಿಪ್ಪೆಯನ್ನೆಲ್ಲ ತೆಗೆದು ಅದರ ರಸವನ್ನೆಲ್ಲ ಈ ರೀತಿ ಹಿಂಡಿ ಸಿಪ್ಪೆಯನ್ನು ಬಿಡಬೇಕು, ಎಸೆದ್ಬಿಡೋದು ಅಂತ. ನೀರು ಹಾಕೆಲ್ಲ ಕಿವುಚಕ್ಕೆ ಹೋಗಬಾರ್ದು. ನೋಡಿ, ಇದು ಮಾವಿನ ಹಣ್ಣಿನ ಒರಟೆ, ಅದು ನಾನು ಅದರಲ್ಲೇ ಇಟ್ಟಿದ್ದೀನಿ. ಮಕ್ಕಳೆಲ್ಲ ತಿಂತಾರೆ, ಇಷ್ಟ ಆಗುತ್ತೆ ಅವರಿಗೆ. ಖಾರ ಸ್ವಲ್ಪ ಕಡಿಮೆ ಇದ್ದರಷ್ಟೇ ತಿಂತಾರೆ, ಜಾಸ್ತಿ ಇದ್ದರೆ ತಿನ್ನಲ್ಲ. ಬೇಡ ಅಂದರೆ ಆ ಒರಟೆಯನ್ನು ತೆಗೆದುಬಿಡ್ಬೋದು. ಅಷ್ಟೊತ್ತಿಗೆ ಇಲ್ಲಿ ನಾವೆಲ್ಲ ಮಸಾಲೆಯನ್ನು ಹುರಿದು ಇಟ್ಕೊಂಡಿದ್ವಲ್ಲ, ಅದೆಲ್ಲ ಚೆನ್ನಾಗಿ ಆರಿದೆ. ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡು ಬರಬೇಕು. ಡ್ರೈ ಪೌಡ್ರ್ ಮಾಡುವಂಥದ್ದು, ನೀರು ಹಾಕೋದಿಲ್ಲ ಅದಕ್ಕೆ. ಆಮೇಲೆ ಒಗ್ಗರಣೆಗೆ ಒಂದು ದಪ್ಪ ತಳದ ಕಡಾಯಿಗೆ ಒಂದು 4-5 ಚಮಚ ಅಡುಗೆ ಎಣ್ಣೆಯನ್ನು ಹಾಕ್ಕೋಬೇಕು. ನಾನು ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೇನೆ. ಆಮೇಲೆ ಸಾಸಿವೆ, ಜೀರಿಗೆ ಎಲ್ಲವನ್ನು ಹಾಕಿ ಕರಿಬೇವನ್ನು ಸಹ ಹಾಕಬೇಕು. ಅದ್ರ ಘಮ ತುಂಬ ಚೆನ್ನಾಗಾಗುತ್ತೆ. ಒಂದು ಚಿಟಿಕೆ ಆಗುವಷ್ಟು ಇಂಗನ್ನು ಹಾಕಿದ್ದೀನಿ ನಾನು. ಇಂಗನ್ನು ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಆ ಮಸಾಲೆ ಪೌಡ್ರ್ ಮಾಡಬೇಕಿದ್ರೆ ಇಂಗನ್ನು ಹಾಕಿರಲಿಲ್ಲ, ಸೊ ಒಗ್ಗರಣೆಗೆ ಹಾಕಿದೆ. ಆಮೇಲೆ ಒಂದು ಚಿಟಿಕೆ ಅರಿಶಿನ ಎಲ್ಲವನ್ನು ಹಾಕಬೇಕು. ಆಮೇಲೆ ಪೌಡ್ರ್ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆಯನ್ನು ಈ ಎಣ್ಣೆಗೆ ಹಾಕಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಚೆನ್ನಾಗಿ ಅನಿಸುತ್ತೆ, ಅದ್ರ ಅರೋಮಾ ಇರುತ್ತಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಈ ರೀತಿ ರಸ ಮಾಡಿ ಇಟ್ಕೊಂಡಿರುವಂತಹ ಕಾಡು ಮಾವಿನ ಹಣ್ಣಿನ ರಸವನ್ನು ಇದಕ್ಕೆ ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಎಷ್ಟು ಖಾರ ಹಾಕ್ಕೊಂಡಿದ್ದೀವಿ, ಮಾವಿನ ರಸ ಎಷ್ಟು ಹುಳಿ ಇದೆ ಅದನ್ನೆಲ್ಲ ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ದಿನ ಕುದಿಸ್ಕೊಳ್ತಾ ಇದ್ದರೆ ಒಂದು 6-8 ದಿನ ಹೊರಗಡೆನೇ ಇಟ್ಕೋಬೋದು, ಏನೂ ಹಾಳಾಗಲ್ಲ, ಕೆಟ್ಟೋಗಲ್ಲ. ಇನ್ನು ಫ್ರಿಜ್ಜಲ್ಲಿ ಇಡ್ತೀವಿ ಅಂದರೆ 15 ದಿನ, ತಿಂಗಳ ಇಟ್ಕೋಬೋದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು, ಅದು ಅವರವರ ರುಚಿಗೆ ಅನುಗುಣವಾಗಿ. ಆಮೇಲೆ ಬೆಲ್ಲವನ್ನು ಸಹ ಸೇರಿಸ್ಕೋಬೇಕು. ನಾನು ಜೋನಿ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಿದೆಯೋ, ನೀವು ಅಡುಗೆಗೆ ಯಾವುದು ಉಪಯೋಗಿಸ್ತೀರೋ ಅದೇ ಬೆಲ್ಲವನ್ನು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಬೆಲ್ಲವನ್ನು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಆವಾಗಲೇ ಅದರ ಘಮ ಮತ್ತು ರುಚಿ ಚೆನ್ನಾಗಿ ಬರುವಂಥದ್ದು. ಇದನ್ನು ಅನ್ನದೊಟ್ಟಿಗೆ ಕಲಿಸ್ಕೊಂಡು ತಿನ್ಬೋದು, ರೊಟ್ಟಿ, ಚಪಾತಿ, ದೋಸೆ ಇದರೊಟ್ಟಿಗೆ ಸಹ ತಿನ್ಬಹುದು. ಮೊದಲು ಇದಿಷ್ಟನ್ನು ಮಾಡಿ ಚೆನ್ನಾಗಿ ಕುದಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆವಾಗ ಮಾತ್ರ ಚೆನ್ನಾಗಿ ರುಚಿ ಹೀರ್ಕೊಳ್ಳುತ್ತೆ ಅದು. ನೋಡಿ, ಈಗ ರುಚಿಯಾದ ಕಾಡು ಮಾವಿನ ಹಣ್ಣಿನ ಮೇಲಾರ ರೆಡಿಯಾಗಿದೆ. ನೀವು ಸಹ ಈ ರೀತಿಯಾಗಿ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.